ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಓಕಳಿ ವಿದ್ಯಾಮಂದಿರ MB ನಗರ ಕಲಬುರಗಿಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಶೇಷ ಫನ್ ಫೇರ್ 2025-26 ಜರುಗಿತು. ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ PU ಕಾಲೇಜ್, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಡಿಗ್ರಿ ಕಾಲೇಜ್, ಓಕಳಿ ವಿದ್ಯಾಮಂದಿರ MB ನಗರ ಕಲಬುರಗಿಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಶೇಷ ಫನ್ ಫೇರ್ 2025-26 ಶುಕ್ರವಾರ ದಿನಾಂಕ 14 ನವೆಂಬರ್ 2025 ಬೆಳಿಗ್ಗೆ 10 ಗಂಟೆಯಿಂದ ಶಾಲಾ ಆವರಣದಲ್ಲಿ ಇರುವ ಮಂಗಲದೀಪ ಬೆಳ್ಳಿ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಜಗದೇವಿ ವಿಜಯಕುಮಾರ್ ದೇಶ್ಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಜನರಲ್ ಸೆಕ್ರೆಟರಿ ಜಯರಾಜ್ ಬಿ ಪಾಟೀಲ್ ಓಕಳಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಗದೇವಿ ವಿಜಯಕುಮಾರ್ ದೇಶ್ಮುಖ್, ಪೂರ್ವಿ ವಿಶಾಲ್ ದೇಶ್ಮುಖ್, ಡೈರೆಕ್ಟರ್ ವೀರಣ್ಣ ಗೌಡಗಾವೆ, ಶಾಲೆಯ ಮುಖ್ಯ ಗುರುಗಳು, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ರೇಣುಕಾ ಕೆಣಗಿ, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲಿನ ಸುನಂದಾ ಮೇಳ್ಕುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾದ ಪೂಜೆಯ ಮಾಡು, ನೀತಿ ತಪ್ಪಿ ನಡೆದರ ನಿನಗ, ನೀತಿ ತಪ್ಪಿ ನಡೆದರ ನಿನಗ ನರಕ ತಪ್ಪದಯ್ಯ ಮನುಜ, ತಂದೆ ತಾಯಿ ದೇವರನ್ನು. ನಮ್ಮ ವೈದ್ಯರೇ ಅಂತೇವೆ ನಾವು. ಯಾಕಂತಂದರೆ ರೇಣುಕಾ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಸರ್ ಗೆಸ್ಟ್ ಬೇಕಾದ್ರೆ ಮೇಡಮ್ ಕೇಳುತ್ತೆ, ಶಶಿಕಲಾ ಅಂದ್ರೆ ಯಾರಿಗೆ ಮೇಡಮ್ ಅಂತ. ನಾನು ನೋಡೋ ನೀನೇ ಅಂತ ತಿಳಿಸಿನಿ. ನಿಜವಾಗ್ಲೂ ಇವತ್ತು ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಅಕ್ಕೋರು ನಮ್ಮ ಶಾಲೆಗೆ ಬಂದು ಇದು ಮಾಡಿದ್ದಕ್ಕೆ. ಯಾಕಂತಂದ್ರೆ ನೀವು ದೇಶ್ಮುಖ್ ಅಕ್ಕೋರಿಗೆ ಬಹುಶಃ ಕೆಲವು ಮೊದಲೇ ನೋಡ್ರೆ, ಆದರೆ ಈಗ ನೋಡ್ಲಕತ್ತೀರಿ. ಆದರೆ ಅವ್ರ ಚರ್ಚೆ ಮಾತ್ರ ಎಲ್ಲರೂ ಎಲ್ಲ ಕಡೆ ಕೇಳಿರ್ಬೇಕು. ಈ ನಮ್ಮ ಫ್ರೆಂಡ್ ದೇಶ್ಮುಖ್ ಅವರು ಅಯ್ಯಪ್ಪ ಸ್ವಾಮಿದು ಹಾಕ್ತಾರೆ ಡ್ರೆಸ್. ನಾವು ಒಂದು 25-30 ವರ್ಷಗಳಿಂದ ನೋಡ್ತೇವೆ. ನಾವೇ ಅಂತಿದ್ದೆವು ದೇಶ್ಮುಖರು ಏನಂತಂದ್ರೆ, ಅಲ್ರಿ ದಿಢ ತಿಂಗಳು 2 ತಿಂಗಳು ಮನೆಯಾಗಿ ಹಿಂಗೆ ಆದ್ರೆ ಹೇಗೆ ಅಂತ ಹೇಳ್ಕೇಸಿಂದು. ಯಾಕಂದ್ರೆ ಪಾಪ ಈಗಂತೂ ಅಡುಗೆನ ಬೇರೆಯವ್ರು ಮಾಡ್ಸೋಕೆ ಹಚ್ಚಾರ. ಪೈಲೇ ಸ್ವಂತ ತಾವೇ ಮಾಡಿ ಹಾಕ್ತಾರೆ. ಅವಾಗ ಅವರು 50 ಮಂದಿ ಬಟ್ಟೆ ಹಾಕ್ಕೊಂಡಿದ್ರೆ ನಾವೊಂದು 50 ಮಂದಿ ಹೆಚ್ಚಿಗೆ ಇರ್ತಿದ್ದೆವು. ಬಟ್ಟೆ ಹಾಕೋದಕ್ಕಿಂತ ಹೆಚ್ಚಿಗೆ ನಾವು ಯೂನಿಫಾರ್ಮ್ ಹಾಕ್ಲಾರ್ದ್ರೆ ಜಾಸ್ತಿ ಬಂದಿರ್ತಿದ್ದೆವು. ಅದು ಮತ್ತು ಇನ್ನೊಂದು ಪೂರ್ವಿ ದೇಶ್ಮುಖರಂತ ನಮ್ಮ ಶಿಕ್ಷಕರು, ಅಂದರೆ ಓಲ್ಡ್ ಶಿಕ್ಷಕರು, ಮೊದಲಿಂದ ಶಿಕ್ಷಕರು, ಹಳೆ ಶಿಕ್ಷಕರು ಎಲ್ಲರಿಗೂ ಗೊತ್ತದ. ನಾವು ಈ ಶಾಲೆಯಿಂದ ಪ್ರಾರಂಭ ಮಾಡಬೇಕಾದ್ರೆ ಬಿಲ್ಡಿಂಗ್ ಕಟ್ತಾಯಿದ್ದೀವಿ. ಆ ಸಂದರ್ಭದಾಗ ನಮಗೆ ನೀರಿದ್ದಿಲ್ಲ ನಮ್ಮ ಜಾಗದಾಗ. ಹರ್ಸು ಡಾಕ್ಟ್ರ್ ಹೆಸರು ಕೇಳಿರ್ಬೋದು ಎಲ್ಲರೂ. ಹರ್ಸು ಡಾಕ್ಟ್ರು ಅವ್ರ ಬಲ್ಲಿದ ಮನೆಯಿಂದೇ ಬೋರ್ವೆಲ್ಗೆ ನಾವು ಒಂದು ಪೈಪ್ಲೈನ್ ಹಾಕೊಂಡು ಕನೆಕ್ಷನ್ ಮಾಡಿಕೊಟ್ಟ ಪಾಪ. ಇವತ್ತು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವ್ರದ್ದು ಭಾಳ ಸಹಕಾರ ಸಹಾಯ ಇದೆ ನಮಗೆ. ನಾವು ಯಾವತ್ತೂ ಅವ್ರಿಗೆ ನೆನಪಾರಬಾರ್ದು. ಪೂರ್ವಿ ಕೂಡ ಇಲ್ಲಿ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಅದೇ ರೀತಿ ಈ ಮಕ್ಕಳೇನದ ಫನ್ ಫೇರ್ ಮಾಡೋದು ಮೂಡ್ನಾಗಿದ್ದಿರಿ ತಾವೆಲ್ಲರೂ. ನಮ್ಮ ಮಾತು ಕೇಳೋ ಮೂಡ್ನಾಗಿಲ್ಲ. ಅದಕ್ಕೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಪಂಡಿತ್ ನೆಹರೂರ ಜನ್ಮದಿನಾಚರಣೆ ಆಚರಿಸ್ತಾ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಪ್ರೈಮರಿ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ and Kamala Bai Patil Okli BCA College, Degree College. We are hosting today Children's Day. As Chacha Nehru has already told that children are the foundation of our future. So we have planned a fun fair in our school today.
and we want to develop the skills of entrepreneurship and business mind in all the students. So we have gathered here today, and all the children are enthusiastically participating in the Children's Day Fun Fair program that we have arranged. Our main motto to organize this fun fair since so many years is for the fun and joy and love and care of our children, and we are thankful to all our staff members who have supported us in organizing a very good celebration of the fun fair today. Thank you. ಪ್ರಿನ್ಸಿಪಾಲ್ರಿಗೆ, ಶಿಕ್ಷಕ ವರ್ಗಗಳಿಗೆ, ಎಲ್ಲ ಮುದ್ದಿನ ಮಕ್ಕಳಿಗೆ ನನ್ನ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ಲ ಭಾಳ ಚಲೋ ಆಗಿದೆ ರೀ. ಮಕ್ಕಳು ಭಾಳ ಸಂತೋಷನಿಂದ ಎಂಜಾಯ್ ಮಾಡ್ಲತ್ತಾರೆ. ಇದಕ್ಕೆಲ್ಲ ಸಪೋರ್ಟ್ ಎಲ್ಲ ಇವ್ರದ್ದು ಎಲ್ಲ ಚಲೋ ಆಗಿದೆ. ಎಲ್ಲ ರೀತಿಲಿ ಅವ್ರದ್ದು ಶಿಕ್ಷಕ ವರ್ಗದವರು ಬೇಡ್ರಿ, ಆಡಳಿತ ಮಂಡಳಿಯವರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿರಿ. ಅವ್ರ ಕೌಶಲ್ಯ ಅಭಿವೃದ್ಧಿ ಇದು ಮಾಡಕತ್ತಾರೆ, ಸಪೋರ್ಟ್ ಮಾಡಿ ಅವ್ರಿಗೆ ಸರಿಯಾಗಿ ಇದು ಕೊಡ್ಲಿಕ್ಕೆ. Happy Children's Day to all the childrens. We are happy that on the Children's Day our management have organized this fun fair for our school childrens. So this is very happy moment for all of us. So we are thankful to our management, General Secretary sir, Administrator ma'ams and all the members. Thank you. ಅವ್ರದ್ದು ಪ್ರತಿ ವರ್ಷ ಇದು ಆರ್ಗನೈಸ್ ಮಾಡ್ತೀವ್ರಿ ನಮ್ಮ ಸ್ಕೂಲ್ನಾಗ. ಅದು ಅವರಿಗೆ ಮುಂದೆ ಹೆಲ್ಪ್ ಆಗ್ತದ್ರಿ. ಇದು ಅವ್ರ ಮುಂದೆ ಫ್ಯೂಚರ್ನಾಗ ಅವ್ರು ಏನು ಬಿಸ್ನೆಸ್ ಹೋಗಲಿ ಎಲ್ಲಿ ಹೋಗಲಿ ಅದ್ರ ಸಲ ನೀವು ಸಣ್ಣ ಮಕ್ಕಳು ಇರಲಿಂದೇ ಅದು ಎಲ್ಲ ಸ್ವಲ್ಪ ಅವ್ರಿಗೆ ಅಭ್ಯಾಸ ಆಗಲಿ ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ದವ್ರು ಪಾಠದ ಜೊತೆಗೆ ಇದು ಒಂದು ಅವ್ರದ್ದು ಆಟ ಈ ದಿವಸ ಅವ್ರಿಗೆ ಖುಷಿಯಾಗಿ ಇಡಬೇಕು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ಇದು ಭಾಳ ವರ್ಷದಿಂದ ಮಾಡ್ಕೊಂಡು ಹೊಂಟಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮತಗಳ್ಳತನ ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ವಿಭಾಗದ ವತಿಯಿಂದ ಕಲಬುರಗಿ ವಿಭಾಗದ ಸಭೆ ಹಾಗೂ ಮತಗಳ್ಳತನ ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನವು ದಿನಾಂಕ 17ನೇ ನವೆಂಬರ್ 2025ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಜರುಗಿತು. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ವಿಭಾಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಲಬುರಗಿ ವಿಭಾಗದ ಸಭೆ ಹಾಗೂ ಮತಗಳ್ಳತನ ವಿರೋಧಿ ಸಹಿ ಸಂಗ್ರಹ ಅಭಿಯಾನ ಸಮಾರಂಭವನ್ನ ನಡೆಸಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್, ಬಸಲಿಂಗಪ್ಪ ಎಸ್ ಬಿರಾದಾರ್, ಕಿಶೋರ್ ಗಾಯಕ್ವಾಡ್, ಜೆಸ್ಕಾಂನ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ವಿವಿಧ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ದೇಶದಾದ್ಯಂತ ಸಹಿ ಸಂಗ್ರಹ ಅಭಿಯಾನವು ನಡೆಯುತ್ತಿದ್ದು ಅದರಂತೆಯೇ ಕಲಬುರಗಿಯಲ್ಲೂ ನಡೆಯುತ್ತಿದ್ದು ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಹಲವಾರು ಜನ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ವಿಭಾಗದ ಬಿಎಸ್ ಮಂಜುನಾಥ್ ಹಾಗೂ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಮಾತನಾಡಿ ಸಹಿ ಸಂಗ್ರಹ ಅಭಿಯಾನದ ಬಗ್ಗೆ ವಿವರಣೆ ನೀಡಿದರು. ಕಾರ್ಯಕ್ರಮವನ್ನು ನಿರಂತರವಾಗಿ ದೇಶಾದ್ಯಂತ ಬಹಿರಂಗವಾಗಿ ಮಾಡ್ತಾ ಇದೆ. ಮೊನ್ನೆ ನಡೆದಂತಹ ಬಿಹಾರ್ ಚುನಾವಣೆಯೂ ಸೇರಿ ಬಹಳ ಹಾಸ್ಯಾಸ್ಪದ ಮಾಧ್ಯಮದ ಮಿತ್ರರಾಗಲಿ, ಯಾವುದೇ ಟಿವಿ ಚಾನೆಲ್ನವರಾಗಲಿ, ಯಾವುದೇ ಬುದ್ಧಿಜೀವಿಗಳಾಗಲಿ 3 ದಿನ ನಡೆದಂತಹ ಬಿಹಾರ್ ಚುನಾವಣೆಯ ಸಂಕ್ಷಿಪ್ತ ವರದಿಯನ್ನ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀವಿ ವಿನಃ ಯಾವುದೇ ಪತ್ರಿಕೆಯರು, ಯಾವುದೇ ಟಿವಿ ಚಾನೆಲ್ನವರು ತೋರಿಸ್ತಾ ಇಲ್ಲ. ಬಿಹಾರದ ಒಟ್ಟು ಮತದಾರರ ಸಂಖ್ಯೆ 7,40,00,000. ಬಿಹಾರ ಚುನಾವಣೆ ನಡೆಸಿರ್ತಕ್ಕಂಥ ಮುಖ್ಯ ಚುನಾವಣೆಯ ಅಧಿಕಾರಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು 7,40,00,000ದಲ್ಲಿ 60% ಪೋಲ್ ಆಗಿದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅಂದ್ರೆ 4,26,26,00,000 ಮತಗಳು ಪೋಲ್ ಆಗಿರ್ತಾವೆ, 60% ಅಂದ್ರೆ. ಆದ್ರೆ ಚುನಾವಣೆ ಆದ ನಂತರ ಒಟ್ಟು
ಮತಗಳನ್ನ ಎಣಿಕೆ ಮಾಡಿದರೆ 7,45,00,000 ಮತಗಳಿದ್ದಾವೆ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತದೆ ಅಂತ ಕಾಣುತ್ತೆ. ಬಿಹಾರದ ರಾಜ್ಯದ ಸಂಕ್ಷಿಪ್ತ ಮತಗಳೇ 7,40,00,000. ಅದರಲ್ಲಿ 60% ಪೋಲ್ ಆಗಿದೆ. ಚುನಾವಣೆ ಅಧಿಕಾರಿನೇ ಹೇಳ್ತಾ ಇದ್ದಾನೆ 7,40,00,000ದಲ್ಲಿ 60% ಅಂದ್ರೆ 4,26,00,000 ಪೋಲ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಮತಗಳನ್ನ ಎಣಿಕೆ ಮಾಡಿದ್ರೆ ಬಂದಿರತಕ್ಕಂಥ ಮತಗಳು 7,45,00,000. ಯಾವುದೇ ಮಾಧ್ಯಮ ಮಾತಾಡಕ್ಕೆ ರೆಡಿ ಇಲ್ಲ, ಯಾವುದೇ ಟಿವಿಯಲ್ಲಿ ತೋರ್ಸಕ್ ರೆಡಿ ಇಲ್ಲ. ಈಗ ನಾವು ಕಾಂಗ್ರೆಸ್ನವರು ಅದನ್ನೆಲ್ಲ ತಗೊಂಡು ಸುಪ್ರೀಂ ಕೋರ್ಟ್ ಹೋಗಬೇಕು. ಅಂದ್ರೆ ಆಡ ಆಗಲೇ ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಆಡ ಆಗಲೇ ಮತ ಚೋರಿ ನಡೀತಾ ಇದೆ ಅಂತನ್ನೋದಕ್ಕೆ ನಿನ್ನೆ ನಡೆದಂತಹ ಉದಾಹರಣೆ. ಕಲಬುರಗಿ ದಕ್ಷಿಣ ವಲಯದ ಹಾಗರಗೊಂಡಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಮಕ್ಕಳ ದಿನಾಚರಣೆ ಹಾಗೂ ಪಾಲಕ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಜರುಗಿತು. ಕಲಬುರಗಿ ತಾಲೂಕಿನ ಹಾಗರಗೊಂಡಗಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ ವಲಯ ಕಲಬುರಗಿಯಲ್ಲಿ ಸಡಗರ ಸಂಭ್ರಮದಿಂದ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ರೆಡ್ಡಿ ಹಾಗೂ ಸರಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖನ್ನಾ ಅವರು ಪಂಡಿತ್ ಜವಾಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಲಬುರಗಿ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಜಯಕುಮಾರ್ ಜಮಖಂಡಿ ಹಾಗೂ ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ದಿನೇಶ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಪಾಲಕ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಕುಮಾರ್ ಜಮಖಂಡಿ ಅವರು ಪ್ರಾಥಮಿಕ ಹಂತದಿಂದಲೇ ಗುಣಮಟ್ಟದ ಶಿಕ್ಷಣ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯಗಳನ್ನು ಶಿಕ್ಷಕರು ಕಂಡುಕೊಂಡು ಅವರ ಗುಣಮಟ್ಟಕ್ಕನುಗುಣವಾಗಿ ಬೋಧನೆ ಮಾಡಬೇಕು ಹಾಗೂ ಸರಕಾರದ ಎಲ್ಲಾ ಯೋಜನೆಗಳನ್ನು ಪಡೆದುಕೊಂಡು 6ರಿಂದ 14 ವರ್ಷದ ಮಕ್ಕಳನ್ನು ಕಡ್ಡಾಯವಾಗಿ ತಪ್ಪದೆ ಶಾಲೆಗೆ ಕಳುಹಿಸಿಕೊಡಬೇಕು ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಲು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಹೇಳಿದರು. 10ನೇ ತರಗತಿಯಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಊಟ ಆಗಿರ್ಬೋದು, ಸಾಕ್ಷಿ ವಿತರಣೆ ಆಗಿರ್ಬೋದು, ಸೈಕಲ್ ವಿತರಣೆ ಆಗಿರ್ಬೋದು, ಉಚಿತ ಪಠ್ಯ ಪುಸ್ತಕ ಆಗಿರ್ಬೋದು, ಉಚಿತ ಸಮವಸ್ತ್ರವನ್ನು ನಾವಾಗ್ಬೋದು, ಎಲ್ಲ ಏನಪ್ಪ ಅಂದ್ರೆ ನಮ್ಮ ಪಾಲಕರಿಗೆ ಮನವರಿಕೆ ಆಗುತ್ತೆ. ಸರ್ಕಾರಿ ಶಾಲೆಗಳ ಮೇಲೆ ಏನಪ್ಪ ಅಂದ್ರೆ ಅವರ ಒಂದು ಪ್ರೀತಿ ಹೆಚ್ಚಾಗಬೇಕು. ಸರ್ಕಾರಿ ಶಾಲೆಗಳಿಗೆ ಏನಪ್ಪ ಅಂದ್ರೆ ಪಾಲಕರಿಂದ ಆಗಿರ್ಬೋದು, ಸಮುದಾಯದವರಾಗಿರ್ಬೋದು, SDMC ಅವರಾಗಿರ್ಬೋದು, ಶಾಲೆಯ ಒಂದು ಅಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಪಾಲಕರು ಬಂದಿದ್ದಾರೆ, ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಎಲ್ಲ ನಮ್ಮ ಶಾಲೆಗೆ ಏನಪ್ಪ ಉದಾಹರಣೆಯತ್ತ ಆಗಬೇಕು, ಮಕ್ಕಳಿಗೆ ಏನಪ್ಪ ಅಂದ್ರೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ SMC ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರಾಗಿರ್ಬೋದು, ನಮ್ಮ ಹೈಸ್ಕೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖನ್ನಾ ಆಗಿರ್ಬೋದು, ಎಲ್ಲ ಏನಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳು ಅತ್ಯಂತ ಕಡು ಬಡತನದಿಂದ ಬಂದಂಥ ಮಕ್ಕಳು. ಅಂಥ ಮಕ್ಕಳಿಗೆ ಏನಾದರೂ ಏನಪ್ಪ ಕೊಡುಗೆಯನ್ನು ನೀಡಿದರೆ, ಕಾಣಿಕೆ ನೀಡಿದರೆ ಇವತ್ತು ತುಂಬಾ ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳು ಸುದೀರ್ಘವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗುತ್ತಾ ಹೇಳ್ತಾ ಮತ್ತು ಮಕ್ಕಳ ನಮ್ಮ ಶಿಕ್ಷಕರು ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳುತ್ತಾ ನಾನು ಅಚಾನಕ್ ಬಂದೆ. ಇವತ್ತಿಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ತು ಅಂತ ಹೇಳ್ತಾ ನಮ್ಮೆಲ್ಲರೂ ಧನ್ಯವಾದ ಹೇಳ್ತಾ ಶಾಲೆಯ ಮುಖ್ಯ ಗುರುಗಳಾದ ಘಾಳಮ್ಮ, ಗೋದಾವರಿ, ವೈಶಾಲಿ ಎಂ, ಶಿವಶರಣಪ್ಪ, ಜ್ಯೋತಿ ಪೋದ್ದಾರ್, ಸುನಿತಾ, ಶೀಲಾ, ಜಯಶ್ರೀ ಪಾಟೀಲ್ ಸೇರಿದಂತೆ 100 ಜನ ಪಾಲಕರು, ಪೋಷಕರು, ಶಿಕ್ಷಕರು ಭಾಗವಹಿಸಿದ್ದರು. ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರವಿವಾರ ವಿದ್ಯಾರ್ಥಿಗಳಿಂದ ಚಿಣ್ಣರ ಸಂತೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ರವಿವಾರ ವಿದ್ಯಾರ್ಥಿಗಳಿಂದ ಚಿಣ್ಣರ ಸಂತೆ ಅದ್ದೂರಿಯಾಗಿ ನಡೆಯಿತು.
ಚಿಣ್ಣರ ಸಂತೆಯಲ್ಲಿ ಸುಮಾರು 53ಕ್ಕೂ ಅಧಿಕ ಮಳಿಗೆಗಳು ತಲೆ ಎತ್ತಿದ್ದವು. ಅಲ್ಲಿ ಮಾರಾಟಕ್ಕೆ ತಂದಿದ್ದ ಎಲ್ಲಾ ವಸ್ತುಗಳನ್ನು ಖರೀದಿಸುವಂತೆ ಮಕ್ಕಳು ದುಂಬಾಲು ಬೀಳುತ್ತಿದ್ದರು. ಪಾಲಕರು, ಶಾಲೆಯ ಸುತ್ತಲಿನ ಮಂದಿಗಳೆಲ್ಲ ಗ್ರಾಹಕರಾಗಿ ವಸ್ತುಗಳನ್ನು ಖರೀದಿಸಲು ಮುಂದಾದರು. ಚಿಣ್ಣರೆಲ್ಲ ನಾ ಮುಂದು ತಾ ಮುಂದು ಎನ್ನುತ್ತಾ ತಮ್ಮ ಸ್ಟಾಲ್ ಮುಂದೆ ಇಡಲಾದ ವಸ್ತುಗಳನ್ನು ಮಾರಿ ಹಣ ಪಡೆದುಕೊಳ್ಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಕೆಲ ಮಕ್ಕಳು ವೃತ್ತಿಪರ ಮಾರಾಟ ಪ್ರತಿನಿಧಿಗಳಂತೆ ಕಾರು, ಸ್ಕೂಟಿ ಮಾರಾಟ ಮಾಡಲು ನಿಂತಿದ್ದರು. ಮಿರ್ಚಿ ಭಜಿ, ಈರುಳ್ಳಿ ಭಜಿಗಳ ಘಮಘಮ ಸುವಾಸನೆ ಅರ್ಧ ಸಂತೆ ಆವರಿಸಿತ್ತು. ಬೆಲ್ಲದ ಚಹಾ, ಚಿಪ್ಸ್, ಚಾಟ್, ಕಿರಾಣಿ ಅಂಗಡಿ, ಫ್ರೂಟ್ ಜ್ಯೂಸ್, ಮಿಲ್ಕ್ ಶೇಕ್, ಐಸ್ ಕ್ರೀಮ್, ಚುರುಮುರಿ ಭೇಳ್, ಕೇಕ್, ಪಾಪ್ಕಾರ್ನ್, ವಿವಿಯನ್ ಇಡ್ಲಿ, ಸ್ಯಾಂಡ್ವಿಚ್, ಆರ್ಟ್ ಗ್ಯಾಲರಿ, ನಿಂಬು ಸೋಡಾ, ಸಮೋಸಾ, ಪಾನ್ ಮಸಾಲ, ಗೋಬಿ ಮಂಚೂರಿ, ಕಡಲೆ ಸುಲಗಾಯಿ, ನಾನಾ ಹಣ್ಣುಗಳು, ಪುಸ್ತಕಗಳು, ಬಗೆ ಬಗೆಯ ಉಂಡೆ, ತರಕಾರಿ ಹೀಗೆ ಚಿಣ್ಣರ ಸಂತೆಯಲ್ಲಿ ಏನುಂಟು ಏನಿಲ್ಲ ಎಂಬಂತೆ ಖರೀದಿದಾರರು ಉತ್ಸಾಹದಿಂದ ಸಂತೆಯಲ್ಲಿ ಅಡ್ಡಾಡಿ ಖರೀದಿಸಿದರು. ಬಿಸಿ ಬಿಸಿ ಬೆಲ್ಲದ ಚಹಾ ಮತ್ತು ಕರಿದ ಭಜಿ ಇದೆ, ಬರೀ 20 ರೂಪಾಯಿ ಎಂದು ಕೂಗಿ ಗ್ರಾಹಕರನ್ನು ಸೆಳೆಯುವ ಪ್ರಯತ್ನ ನಡೆಯುತ್ತಿತ್ತು. ತಮಗೆ ಸೂಚಿಸಿದ ಜಾಗದತ್ತ ಗ್ರಾಹಕರು ಬಾರದಿದ್ದಲ್ಲಿ ವಸ್ತುಗಳನ್ನೇ ಹಿಡಿದು ರಸ್ತೆಗೆ ಬಂದು ಮಕ್ಕಳು ಅವುಗಳನ್ನು ಖರೀದಿಸುವಂತೆ ದುಂಬಾಲು ಬೀಳುತ್ತಿದ್ದರು. ಚಿಲ್ಲರೆ ಸಮಸ್ಯೆ ಆಗದಂತೆ ಫೋನ್ ಪೇ, ಗೂಗಲ್ ಪೇ ಸ್ಕ್ಯಾನಿಂಗ್ ಇಡಲಾಗಿತ್ತು. ಬಹುತೇಕ ವಸ್ತುಗಳು 20 ರೂಪಾಯಿಗೆ ಸಿಗುತ್ತಿದ್ದವು. ಹೀಗಾಗಿ ಸಂತೆಗೆ ಬಂದವರು ಬಹುತೇಕ ವಸ್ತುಗಳನ್ನು ಖರೀದಿಸಿದರು. ಇದಕ್ಕೂ ಮೊದಲು ಸಿಎ ರಾಜ್ಕುಮಾರ್ ಹಂಚನಾಳ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹಳ್ಳಿ ಭಾಗದ ಸಂತೆ ನಗರ ಭಾಗದ ಮಕ್ಕಳಿಗೆ ನೋಡಲು ಸಿಗದು, ಇನ್ನು ಅನುಭವಿಸುವುದಂತೂ ದೂರದ ಮಾತಾಯಿತು. ಮರೆತು ಹೋಗುತ್ತಿರುವ ಸಂತೆಯ ಸಂಸ್ಕೃತಿಯನ್ನ ಮರು ಸೃಷ್ಟಿಸುವ ಚಿಣ್ಣರ ಸಂತೆಯಾಗಿದೆ. ವಿದ್ಯಾರ್ಥಿಗಳು ಎಲ್ಲವನ್ನೂ ಕಲಿತುಕೊಳ್ಳಬೇಕು ಎಂದು ಸಲಹೆ ನೀಡಿದರು. A long journey is there with this institution. ಇವ್ರು ಸ್ಟಾರ್ಟ್ ಮಾಡಿದಾರೆ ಇನ್ಸ್ಟಿಟ್ಯೂಷನ್, ಅವಾಗಿನಿಂದ ನಾನು ಈ ಇನ್ಸ್ಟಿಟ್ಯೂಷನ್ ಕೂಡ ನನ್ನ ಸಂಬಂಧ ಇದೆ. ನಾನು ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಲೆಕ್ಕ ಪರಿಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೇ ಗುಲ್ಬರ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸರ್ ಅವರು ಮೊದಲು ಜಾಬ್ ಮಾಡ್ತಾ ಇದ್ರು. ಮೊದಲಾಗಿ ಮೇಡಮ್ ಅವರು ಒಬ್ಬರೇ ಓಡಾಡ್ತಾ ಇದ್ರು. ಬಹಳ ನಿಷ್ಠೆಯಿಂದ, ಕಷ್ಟದಿಂದ, ಶ್ರದ್ಧೆಯಿಂದ, ತ್ಯಾಗದಿಂದ ಈ ಸಂಸ್ಥೆಯನ್ನು ಸರ್ ಬೆಳೆಸಿದ್ದಾರೆ. ಸರ್ ಅದು ಸಿದ್ದೇಶ್ವರ್ ಸರ್, ಎ ಗ್ರೇಟ್ ಪರ್ಸನಾಲಿಟಿ. ರಿಯಲಿ ನಾವು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಬಹಳ ಕಡೆ ಓಡಾಡ್ತಿರ್ತೀವಿ. ಸಿದ್ದಪ್ಪ ಸರ್, ಭಗವತಿ ಸರ್ ತರ ಮನುಷ್ಯರು ಸಿಗೋದು ಬಹಳ ಕಮ್ಮಿ. ಯಾಕಂದ್ರೆ ನಾವು ಒಂದು ಸ್ಮಾಲ್ ಗ್ರಾಸ್ ರೂಟ್ಲಿಂದ ಲೆವೆಲ್ಗೆ ಬಂದು ಮಟ್ಟಕ್ಕೆ ಬಂದೀವಿ. ಜೀವನ ನೋಡೀವಿ, ಜನನ ನೋಡೀವಿ. ಆ ತರ ಸಿಗದ ವ್ಯಕ್ತಿ ಕಮ್ಮಿ. ಹಾಗಾಗಿ ಎಲ್ಲರೂ ಇವತ್ತಿನ ಈ ಒಂದು ಮುಸ್ಲಿಂ ನಿಮ್ಮೆಲ್ಲ ರಿಕ್ವೆಸ್ಟ್, ಸರ್ ಸಲುವಾಗಿ ಒಂದು ದೊಡ್ಡ ಚಪ್ಪಾಳೆ ಹಾಕ್ರಿ. ಅದೇ ದೊಡ್ಡ ಮರ್ಯಾದೆ. ಬಹಳ ದೊಡ್ಡ ಒಂದು ಜೀವನದ ಘಟ್ಟ, ಅದೊಂದು ಪೀರಿಯಡ್ ಅನ್ರಿ, ಒಂದು ಅವಧಿ ಅನ್ರಿ. ಆ ಜೀವನದಲ್ಲಿ ಆ ಮಗುವಿಂದು ಭವಿಷ್ಯ ಇರ್ಬೋದು, ಆ ಕುಟುಂಬದ ಭವಿಷ್ಯ ಇರ್ಬೋದು, ಆ ದೇಶದ ಭವಿಷ್ಯ ಇರ್ಬೋದು, ರೂಪಿಸಬೇಕಾದ ಜವಾಬ್ದಾರಿ ಈ ಶಿಕ್ಷಣ ಸಂಸ್ಥೆಗಳ ಮೇಲಿದೆ. ಮತ್ತು ಅದರಲ್ಲಿರುವ ಆತ್ಮಗಳು, ಗುರುಗಳು, ಶಿಕ್ಷಕರ ಮೇಲಿದೆ. ಆ ಶಿಕ್ಷಕರದ ಏನ್ ಸೇವೆ ಇದೆ ಸಮಾಜಕ್ಕೆ, ಅದಕ್ಕೆ ಅಳೆಯಕ್ಕಾಗಲ್ಲ. ಯಾಕಂದ್ರೆ ನಾವು ಬಹಳ ಸಣ್ಣ ಊರ್ಲಿಂದ ಬೆಳೆದು ಬಂದಿವಿ. ಶಿಕ್ಷಣದಿಂದ ಈ ಮಟ್ಟಕ್ಕೆ ಬಂದಿವಿ. ಯಾರು ಗೊತ್ತಿಲ್ಲ ಊರ ನಮ್ಮ ಊರಾಗ ಒಂದೇ ಬಸ್ ಬರ್ತಿತ್ತು. ಅವಾಗ 35 ವರ್ಷದ ಮುಂಜಾನೆ ಬಸ್ ಬಂದ್ರೆ ನೆಕ್ಸ್ಟ್ ಡೇನೆ ಬಸ್ ಬರ್ತಿತ್ತು. ಅಂತ ಟೈಮಲ್ಲಿ ನಾವು ಎಜುಕೇಶನ್ ಮಾಡಿ ಇಲ್ಲಿ ಬಂದ್ ನಿಂತು ಮುಂದೊಂದು 2 ಶಬ್ದ ಮಾಡಕ್ ಬಂದಿದ್ದೇವೆ. ಅದು ಬಿಕಾಸ್ ಆ ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ನಮ್ಮ ಗುರುಗಳು ಅವತ್ತಿನ ದಿನದಲ್ಲಿ ಕೊಟ್ಟಿದ್ದಕ್ಕಾಗಿ, ಕಾರಣ ತಂದೆ ತಾಯಿಗಳು ನಮ್ಗೆ ಅದೊಂದು ಪ್ರೋತ್ಸಾಹ ಮಾಡಿದ್ದಕ್ಕಾಗಿ. ಅವ್ರು ಮಾಡಿದ್ದೆಲ್ಲ ನಾವಲ್ಲಿ ಹಳ್ಳಿಯಲ್ಲಿ ದನಗಳು ಕಾಯ್ಕೋತಿರ್ತಿದ್ವಿ. ರಾಜ್ಕುಮಾರ್ ಆಗ್ತಿದ್ರು, ರಾಜಾಗೆ ಉಳಿದಿರ್ತಿದ್ವಿ ಹಳ್ಳಿಯಲ್ಲಿ. ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೆಸುವ ಮುಖ್ಯ ಗುರಿಯಾಗಿದೆ. ಅಗತ್ಯ ವಸ್ತುಗಳನ್ನು ಖರೀದಿಸುವುದನ್ನು ಬಹುಪಾಲು ಪಾಲಕರು ತಮ್ಮ ಮಕ್ಕಳಿಗೆ ನೀಡುವುದಿಲ್ಲ. ಏನೇ ವಸ್ತು ಕೊಡಿಸಬೇಕು ಎಂದರೆ ನಾವೇ ಕೊಂಡುಕೊಡುತ್ತೇವೆ. ಹೀಗಾಗಿ ಸ್ವತಃ ಮಕ್ಕಳೇ ವ್ಯವಹಾರ ಕಲಿತುಕೊಳ್ಳಲಿ ಎನ್ನುವ ಉದ್ದೇಶದಿಂದ ಚಿಣ್ಣರ ಸಂತೆ ಆಯೋಜಿಸಲಾಗಿತ್ತು ಎಂದು ವಿವಿಯನ್ ಸ್ಕೂಲ್ನ ಪ್ರಾಚಾರ್ಯರಾದ ಸಿದ್ದಪ್ಪ ಭಗವತಿ ಹೇಳಿದರು. ಈಸ್ ವೆರಿ ಬಿಸಿ ಪರ್ಸನ್. 2-3 ಸಾರಿ ಅವ್ರಿಗೆ ಇನ್ವೈಟ್ ಮಾಡಿದೆ, ಕಾರ್ಡ್ನಲ್ಲಿ ಅವ್ರ ಹೆಸರು ಕೂಡ ಹಾಕಿದ್ವಿ. ಬಟ್ ಅವ್ರದ್ದು ಎಷ್ಟು ಬಿಸಿ ಸ್ಕೆಡ್ಯೂಲ್ ಅಂದ್ರೆ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳ ಆಡಿಟಿಂಗ್ ಮಾಡ್ತಾರೆ ಅವರು. ಈಸ್ ಅ ಗೋಲ್ಡ್ ಮೆಡಲಿಸ್ಟ್. ಇವ್ರನ್ನ ಯಾಕೆ ನಾನು ಇಷ್ಟು ವರ್ಷದಿಂದ ಇನ್ವೈಟ್ ಮಾಡೋದಕ್ಕೆ ಕಾಯ್ತಾ ಇದ್ದೆ ಅಂತಂದ್ರೆ, ಬಿಕಾಸ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಈಸ್ ಅ ರೋಲ್ ಮಾಡೆಲ್ ಟು ಪೀಪಲ್ ಲೈಕ್ ಮೀ. ಇವತ್ತು ಅವ್ರು ಇಷ್ಟು ಚಲೋ ಶರ್ಟ್ ಹಾಕೊಂಡು ಬಂದಿದ್ದು ನನಗೆ ಆಶ್ಚರ್ಯ. ಅವ್ರು ಕೇಳಿದ್ದೇನೆ ಒಂದ್ಸರಿ ಆಫೀಸ್ನೊಳಗೆ, ಸರ್ ಇದು ಶರ್ಟ್ ಎಷ್ಟು ವರ್ಷದಿಂದ ಹಾಕೊಂಡಿದ್ರೆ ಅವ್ರು ಹೇಳಿದ್ರು, ಭಗವತಿಯವರೇ 10 ವರ್ಷದ ಶರ್ಟ್ ಅದಾವ ನಾನು.
ಚಲೋ ಅದು ಹಾಕೊಂಡ್ ಬರ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇಟ್ ಇಸ್ ಅ ಬಿಗ್ ಲೆಸನ್ ಟು ಪೀಪಲ್ ಲೈಕ್ ಮೀ. ಇಷ್ಟು ಒಂದು ದೊಡ್ಡ ಸ್ಥಾನ ಅಲಂಕರಿಸಿದಂತ ಅವರು, ಮತ್ತೆ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಹೊಂದಿದಂತ ಇವ್ರಿಗೆ ಏನ್ ಕೊರತೆ ಇಲ್ಲ. ಬಟ್ ಅವರ ಶ್ರೀಮಂತಿಕೆ ಎಲ್ಲಿದೆ ಅಂತಂದ್ರೆ ಹೃದಯದಲ್ಲಿ. ನಾನು ಈ ಮಾತು ಹೇಳಲೇಬೇಕು. 2011 ಸುಮಾರಿಗೆ ಈ ಸಂಸ್ಥೆ ಆರಂಭ ಆದಾಗ ನೀವು ಕೊಟ್ಟಂತಹ ಪ್ರತಿ ದುಡ್ಡಿನ ಲೆಕ್ಕ ನಾವು ಬಿಲ್ ಸಮೇತ, ಪ್ರೂಫ್ ಸಮೇತ ಇವ್ರಿಗೆ ಸಬ್ಮಿಟ್ ಮಾಡಬೇಕು. ಪ್ರತಿ ವರ್ಷ ಅವ್ರು ಆಡಿಟ್ ಮಾಡ್ತಾರೆ. ಆಡಿಟ್ ಬಂದ್ರೆ ನನಗೆ ಸ್ವಲ್ಪ ಇಲ್ಲಿ ತನಕ ಬಂದಿರ್ತದೆ, 2 ತಾಸು ಹೋಗಿ ಕೂಡ್ಬೇಕಲ್ಲಿ. ಪ್ರತಿಯೊಂದಕ್ಕೂ ಕೇಳ್ತಾರೆ, ಭಗವತಿಯವರ ಇದ್ರದ್ದು ಬಿಲ್ ಎಲ್ಲ, ಇದನ್ನ ಯಾಕೆ ಕೊಟ್ರಿ, ನಿಮ್ಗೆ ಯಾರು? ಸೊ ಅಲ್ಲಿ ಅಂದ್ರೆ he is a very important person for any institution. ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಒಬ್ಬರು CI ಇದ್ದಾರೆ ಅಂತಂದ್ರೆ he plays vital role to guide us in financial matters. ಸೊ ಈ ನಮ್ಮ ಸಂಸ್ಥೆ ಆರಂಭ ಆದಾಗ ಮೊದಲಿಗೆ ಫಿನಾನ್ಷಿಯಲಿ ಬಹಳ ಕಷ್ಟ ಇತ್ತು. ಸೊ ಅವಾಗ ಅವ್ರಿಗೆ ಫಸ್ಟ್ಗೆ ಆಡಿಟಿಂಗ್ ಸಬ್ಮಿಟ್ ಮಾಡಿ ಫೀಸ್ ಕೇಳಿದೆ. ಅವರು ಆರಂಭಿಕ ವರ್ಷಗಳಲ್ಲಿ ನನ್ನ ಹತ್ರ ಫೀಸೇ ತಗೊಳ್ಳಿಲ್ಲ. ಭಗವತಿ ನಿಮ್ ಸ್ಕೂಲರ್ ದೊಡ್ಡದಾಗ್ಲಿ, ಫೀಸ್ ಕೊಡಾಕತ್ರಿ, ನಾ ಆಮೇಲೆ ಇಸ್ಕೋತೀನಿ. ಇಟ್ ಡಿಡ್ ನಾಟ್ ಟೇಕ್ ಸಿಂಗಲ್ ಪೈ ಇನಿಷಿಯಲಿ. ಅದಾದ್ಮೇಲೆ ನಾವು ಕೊಟ್ಟಷ್ಟೇ ನಿಜ. ಈಗ ಸ್ವಲ್ಪ ಒಂದು ಹಂತಕ್ಕೆ ಬಂದ ಮೇಲೆ ಇವತ್ತಿಗೂ ಕೂಡ ಅವರು ಡಿಮ್ಯಾಂಡ್ ಮಾಡಿಲ್ಲ. ಅದು ಅವ್ರು ದೊಡ್ಡತನ. ಅಂದ್ರೆ ನಮ್ಮಂತವ್ರನ್ನ ಬೆಳೆಸುವಂತ ಶ್ರೀಮಂತ ಹೃದಯ ಉಳ್ಳಂತ ಒಬ್ಬ ವ್ಯಕ್ತಿ ಈ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಬರ್ಬೇಕನ್ನೋದು ನನ್ನ ಹಂಬಲ ಇತ್ತು. ಸೊ ಥ್ಯಾಂಕ್ ಯು ಸರ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ದೊಡ್ಡ ದೊಡ್ಡ ಅಧಿಕಾರಿಗಳನ್ನ, ಮಂತ್ರಿಗಳನ್ನ, ಶಾಸಕರನ್ನ ಕರೆಸೋದು ದೊಡ್ಡದಲ್ಲ. ಬಟ್ ವ್ಯಕ್ತಿತ್ವದಲ್ಲಿ ಇವ್ರಿಗಿಂತಲೂ ದೊಡ್ಡವರು ಇದಾರಲ್ಲ, ಅವರು ನಮ್ಮ ಮಕ್ಕಳಿಗೆ ಪರಿಚಯ ಆಗ್ಬೇಕನ್ನೋ ಉದ್ದೇಶ ನಂದು. ಆಮೇಲೆ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತ ಉದ್ದೇಶ ಏನು ಅಂತಂದ್ರೆ, ನಾನು ಒಂದು ತರಗತಿಯಲ್ಲಿ 40 ಮಕ್ಕಳಿಗೆ ನೋಡಿದ್ರೆ ನನಗೆ 40 ಮಕ್ಕಳು ಡಾಕ್ಟರ್, ಇಂಜಿನಿಯರ್ಸ್ ಅಂತ ಕಾಣದೇ ಇಲ್ಲ. ಆ 40 ಮಕ್ಕಳು 40 ಪ್ರೊಫೆಷನ್ಗೆ ಕಾಣಿಸ್ತಾರೆ ನನಗೆ. ಒಬ್ರು ಪಾಲಿಟಿಕ್ಸ್ಗೆ ಹೋಗ್ತಾರೆ, ಒಬ್ರು ಬಿಸ್ನೆಸ್ ಗೆ ಬರ್ತಾರೆ, ಒಬ್ರು ವಕೀಲರಾಗ್ತಾರೆ, ಒಬ್ರು ಟೀಚರ್ ಆಗ್ತಾರೆ, ಒಬ್ರು ಲೆಕ್ಚರರ್ ಆಗ್ತಾರೆ, ಒಬ್ರು ಎಲ್ಲೋ ಒಂದಿಬ್ರು ಡಾಕ್ಟರ್ಸ್ ಆಗ್ಬೋದು, ಒಂದಿಷ್ಟು ಜನ ಎಂಜಿನಿಯರ್ ಆಗ್ಬೋದು. ಎಂಜಿನಿಯರ್ ಆದ್ಮೇಲೂ ಅವ್ರು ಬೇರೆ ಬೇರೆ ಪ್ರೊಫೆಷನ್ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಆರ್ ಕವಿಶೆಟ್ಟಿ, ವಿವಿಎನ್ ಸಂಸ್ಥೆಯ ಅಧ್ಯಕ್ಷರಾದ ಸುವರ್ಣ ಭಗವತಿ, ನಿಖಿಲ್ ಪಾಟೀಲ್, ಸುಮಾ ಭಗವತಿ, ಸುಷ್ಮಾ ಭಗವತಿ, ಮುಖ್ಯ ಶಿಕ್ಷಕಿ ಅಂಬಿಕಾ ರೆಡ್ಡಿ, ಮಲ್ಲಿಕಾರ್ಜುನ್ ಜವಳಗಿ, ಚಂದ್ರಶೇಖರ್, ನಾಗೇಶ್, ಅಂಬರೀಶ್ ಪಾಟೀಲ್, ಶೋಭಾ ಜವಳಿ, ವಿನುತಾ, ರತ್ನಾ ಆಳಗಿ, ವೇದಾವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಬ್ಬು ಬೆಳೆಗಾರರ ರೈತ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಪ್ರಸಕ್ತ ಸಾಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರಸಕ್ತ ಸಾಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಕಬ್ಬು ಬೆಳೆಗಾರರ ರೈತ ಸಂಘಟನೆಗಳು ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ ಮಮಶೆಟ್ಟಿ, ನಾಗೇಂದ್ರಪ್ಪ ಥಂಬೆ, ರಾಜು ಶೆಟ್ಟಿ, ಧರ್ಮರಾಜ್ ಸಾಹು, ಮಹಂತೇಶ್ ಜಮಾದಾರ್, ಸಿದ್ದು SL, ಕರೆಪ್ಪ ಕರಗೊಂಡ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. 10.25ಗೆ 3200 ಮಾಡಿದ್ರಿ. ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ 5 ಸಕ್ಕರೆ ಕಾರ್ಖಾನೆಗಳಿಗೆ 10.12ರಿಂದ 10.15ವರೆಗೆ ಇಳುವರಿ ಇದೆ. ಆದ ಕಾರಣ ಇಲ್ಲಿ ಪ್ರತಿ ಟನ್ನಿಗೆ 3155 ಸರ್ಕಾರದ ಆದೇಶ ಪ್ರಕಾರವೇ ಆಗುತ್ತದೆ. ಆದ್ದರಿಂದ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರು ಹೋರಾಟಕ್ಕೆ ಕೂತಾಗನೂ ಕೂಡ ಇದೇ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿ ನಾವು 3 ಸರ್ಕಾರ ಆದೇಶದ ಯಾವ ಪ್ರಕಾರ ಇದೆ ಆ ಪ್ರಕಾರ ಜಾರಿಗೆ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಗೆ ಆಶ್ವಾಸನೆ ಕೊಟ್ಟು ಅಫಜಲ್ಪುರ ತಾಲೂಕಿನಲ್ಲಿ ರೈತರು ಧರಣಿ ಕೂತಾಗ, ಹೋರಾಟ ಕೂತಾಗ ಸರ್ಕಾರದ ಆದೇಶ ಪ್ರಕಾರ ನಾವು ಜಾರಿಗೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೆ ಆ ಆದೇಶಕ್ಕೆ ಸರ್ಕಾರ ಒಪ್ಪಿಲ್ಲ. ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ಪ್ರಾರಂಭವಾಗಿವೆ. ಆದರೂ ಕೂಡ 3165 ಕೊಡಲು ಒಪ್ತಾ ಇಲ್ಲ. ಕೇವಲ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ 3000 ದುಡ್ಡು ಕೊಟ್ಟು ಕೈ ತೊಳ್ಕೊಳ್ತಾ ಇದೆ. ಇದು ರೈತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಇದನ್ನು ವಿರೋಧಿಸಿ ನಾವು ಈಗ ಅಲ್ಲಿ ತಾಲೂಕು ವೈಜ್ನಲ್ಲಿ
ಮತ್ತು ಹೆದ್ದಾರಿ ರಸ್ತೆ ತಡೆಯಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊಂಡು ಈ ಕಲಬುರಗಿ ಜಿಲ್ಲೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಕ್ಕಂಥದ್ದು ಬೆಳಗಾವಿ ಬಾಗಲಕೋಟೆಯಲ್ಲಿ 3,300 ರೂಪಾಯಿ ಬೆಲೆ ನಿಗದಿಪಡಿಸಿರಿ, ಅದು ಕಲಬುರಗಿಯಲ್ಲಿ ಕೊಡಬೇಕನ್ನತಕ್ಕಂಥದ್ದು ಒಂದೇ ನಮ್ಮ ಆಗ್ರಹ. ಯಾಕಪ್ಪ ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಬಡಿಬೇಡ್ರಿ. ನಾವು ಇದೇ ಕರ್ನಾಟಕದಾಗಿದ್ದೀವಿ, ನಾವೇನು ಬೇರೆ ಬೇರೆ ರಾಜ್ಯದ ಬೇರೆ ಕಡೆಗಿಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಇಳುವರಿ ಬರ್ತದ, ನಮ್ಮ ಭಾಗದಾಗೂ ಕೂಡ ಅದೇ ಇಳುವರಿ ಬರ್ತದ, ನಮ್ಮಲ್ಲಿ 11ವರೆ ಇಳುವರಿ ಬರ್ತದ. ಆದ್ರೆ ಸಕ್ಕರೆ ಕಾರ್ಖಾನೆಗಳು ಮೋಸದಿಂದ ಇಳುವರಿ ತಪ್ಪು ತೋರಿಸ್ತಾರ, ಅದನ್ನು ತಾವು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಅದನ್ನು ಗಣನೆಗೆ ತೆಗೆದುಕೊಂಡು ಇಲ್ಲಿ ರೈತರಿಗೂ ಕೂಡ 3,300 ರೂಪಾಯಿ ಬೆಲೆ ನಿಗದಿಪಡಿಸಬೇಕಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಪಿಆರ್ ಬೆಳೆ ಸಮೀಕ್ಷೆದಾರರನ್ನು ಖಾಯಂಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯದ ಪಿಆರ್ ಅಂದರೆ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆದಾರರಿಗೆ ಖಾಯಂಗೊಳಿಸುವ ಹಾಗೂ ಜೀವ ವಿಮೆ ಒದಗಿಸುವ ಮತ್ತು ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಂಗಮನಾಥ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತರಾಯ ಎನ್ ಗುತ್ತೇದಾರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಬೆಳೆ ಸಮೀಕ್ಷೆಗಾರರ ಸಂಘದ ವತಿಯಿಂದ ನಾನು ರಾಜ್ಕುಮಾರ್ ಪ್ರಭುತ್ಕರ್ ಅವರು ಮಾತಾಡ್ತಾ ಇದ್ದೀನಿ. ಸುಮಾರು ನಾವು 8 ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗ ಏನಪ್ಪಾ ಅಂದ್ರ ಸರ್ಕಾರ ನಮ್ಮ ಪ್ರತಿ ಒಂದು ಗ್ರಾಮದಲ್ಲಿ ಒಬ್ಬ ಪಿಆರ್ಗಳಿದ್ದಾರೆ, ಅವರಿಗೆ ಅವ್ರು ಏನಂದ್ರೆ ನಾವು ಖಾಸಗಿ ನಿವಾಸಿಗಳು ಅಂತ ಹೆಸರು ಕರಿತಾ ಇದಾರೆ. ನಾವೆಲ್ಲ ಸರ್ಕಾರದ ವತಿಯಿಂದಾನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ನಾವು ಏನಪ್ಪಾ ಅಂದ್ರ ಸರ್ಕಾರದ ವಿನಂತಿ ಮಾಡ್ಕೊತಿದೀವಿ, ನಾವು ಖಾಸಗಿ ನಿವಾಸಿಗಳನ್ನ ಕರಿಬಾರದು, ನಮ್ಮನ್ನ ಸರ್ಕಾರಿ ಒಂದು ಖಾಯಂಗೊಳಿಸ್ಕೊಳ್ಳೋದು ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರಿ ಖಾಯಂಗೊಳಿಸ್ಬೇಕಂತ ಹೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಪಿಆರ್ಗಳಿಗೆ ಸೇವಾ ಭದ್ರತೆ ಒದಗಿಸ್ಕೋಬೇಕು. ಸೇವಾ ಭದ್ರತೆ ಅಂದ್ರೆ ನಮ್ಮ ಯಾವಾಗ ಪಿಆರ್ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗದ್ರೆ ಸರ್ಕಾರ ಯಾರು ಸ್ಪಂದಿಸ್ತಾ ಇಲ್ಲ. ಅದಕ್ಕೇನಪ್ಪಾ ಅಂದ್ರೆ ಸರ್ಕಾರ ನಮಗೆ ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾವ್ದು ಇಲ್ಲಿವರೆಗೂ ID ಕಾರ್ಡ್ ಇಲ್ಲ ಯಾವ ನಮ್ಮ ಪಿಆರ್ಗಳಿಗೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೆ ರೈತರು ಏನಂತಾರೆ, ನಮ್ಗೆ ನೀ ಯಾರೋ ಏನು ಎಲ್ಲಿದ್ ಬಂದಿರಿ, ನೀ ಏನ್ ಕೆಲಸ ಮಾಡ್ತಾ ಇದ್ರಿ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರ. ಅವಾಗ ನಮಗ ಬಹಳ ತೊಂದರೆ ಆಗ್ತದ. ಅವಾಗ ನಾವು ರೈತರಿಗೆ ಏನ್ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು ಪಿಆರ್ಗಳಿಗೆ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಮಾಡಿಸ್ಕೊಡ್ಬೇಕು. ಅದ್ರ ಜೊತೆಗೆ ಮತ್ತೇನಪ್ಪಾ ಅಂದ್ರ ನಾವು ಸರ್ಕಾರ ನಮಗೀಗ ಬಹಳಷ್ಟು ಸಂಬಳ ಬಹಳ ಕಡಿಮೆ ಕೊಡ್ತಾ ಇದೆ. ಅಂದ್ರೆ ಒಂದು ಪ್ಲಾಟಿಗೆ 10 ರೂಪಾಯಿ ಮೊದಲು 10 ರೂಪಾಯಿ ಐತಿ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಎಷ್ಟು ಸಮಸ್ಯೆ ಇದೆ ಅಂದ್ರೆ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಮೇಲಧಿಕಾರಿಗಳು ಅವ್ರನ್ನ ಮಾಡ್ತಾರೆ, ಅವ್ರು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಬೇಗ ಸಮೀಕ್ಷೆ ಮಾಡ್ತೀರಿ, ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆ ಟೈಮಿನಾಗ ನಾವು ಮಳೆ ಬರ್ಲಿ ಏನೇ ಬರ್ಲಿ ನಾವು ಎಂತ ಕಷ್ಟ ಇದ್ರು ಮಳೆಯಲ್ಲಿ ನಾವು ಏನಂದ್ರೆ ಸರ್ವೆ ಮಾಡಕ್ ಹೋಗ್ಬಿಡ್ಬೇಕಾಗ್ತದೆ. ಸರ್ವೆ ಮಾಡಿದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಈಗ ಸರ್ಕಾರ ನಮ್ಗೆ ಕಾಯಂಗಳು ಯಾಕೆ ಕೊಡುತ್ತದೆ, ಸರ್ಕಾರಕ್ಕೆ ಒಂದು ಹುದ್ದೆ ಬಹಳ ಅನುಕೂಲವಾಗಿ ಅನಿವಾರ್ಯ ಇದೆ. ಸರ್ಕಾರದಲ್ಲಿ ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರ ನೋಡಿ BM ಕಿಸಾನ್ ಬರ್ತದೆ. ಯಾವುದೇ ಒಂದು ಪರಿಹಾರ ಬೇರಬೇಕಾದ್ರೆ ಬೆಳೆಯನ್ನ ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗ ಮಾತ್ರ ಪರಿಹಾರ ಬರ್ತದಲ್ಲ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಬಹಳ ಅನುಕೂಲ ಆಗಿದೆ ನಮ್ಮ ಪಿಆರ್ಗಳಿಂದ. ಇದು ನಮಗೊಂದು ಸೇವಾ ಭದ್ರತೆ ಒದಗಿ ನಮಗೂ ಖಾಯಂಗೊಳಿಸಿದ್ರೆ ನಮಗೆ ಎಲ್ಲಾ ಪಿಆರ್ಗಳು ಬಹಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಪಿಆರ್ಗಳಿಗೆ ಬಹಳ ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದು ನಿರುದ್ಯೋಗಿಗಳಿದ್ದಾರೆ. ಇವರಿಗೆ ಒಂದು ನಾವು ಖಾಸಗಿ ನಿವಾಸಿಗಳು ಅನ್ನಾರದೆ ಒಂದು ಸೇವಾ ಭದ್ರತೆ ಒದಗಿಸಿ ನಮಗೊಂದು ರೈತರಿಗೆ ಎಲ್ಲ ಸಹಾಯಧನ ನೀಡಬೇಕಂತ ನಾವು ಕೇಳ್ಕೊತಿದ್ದೀವಿ. ಕಲಬುರಗಿ ನಗರದ ರಿಂಗ್ ರಸ್ತೆಯ ನಾಗನಹಳ್ಳಿ ಮಾರ್ಗದ ಜೆಮ್ಶೆಟ್ಟಿ ನಗರದ ಎದುರುಗಡೆ ಇರುವ ಹೈದರ್ಪೀರ್ ದರ್ಗಾದ 892ನೆಯ ಉರುಷ್ ಶರೀಫ್ ಅಂಗವಾಗಿ ನವೆಂಬರ್ 17ರಂದು ಸಂದಲ್, ನವೆಂಬರ್ 18ರಂದು ಚಿರಾಘನ್ ಮತ್ತು ನವೆಂಬರ್ 19ರಂದು ಜಿಯಾರತ್ ಜರುಗಲಿದೆ. ಕಲಬುರಗಿ ನಗರದ ರಿಂಗ್ ರಸ್ತೆಯ ನಾಗನಹಳ್ಳಿ ಹೋಗುವ ಮಾರ್ಗದಲ್ಲಿ ಇರುವ ಜೆಮ್ಶೆಟ್ಟಿ ನಗರದ ಎದುರುಗಡೆಯ ಹಜರತ್ ಹೈದರ್ಪೀರ್ ದರ್ಗಾದ 892ನೆಯ ಉರುಷ್ ಶರೀಫ್ ಅಂಗವಾಗಿ ದಿನಾಂಕ 16ನೇ ನವೆಂಬರ್ 2025ರಂದು ರಾತ್ರಿ 7 ಗಂಟೆಗೆ ಸಂದಲ್ ಮಾಲಿ, ದಿನಾಂಕ 17ನೇ ನವೆಂಬರ್ 2025ರ ರವಿವಾರದಂದು ರಾತ್ರಿ 7 ಗಂಟೆಗೆ ಚಿರಾಘನ್ ಮತ್ತು ದಿನಾಂಕ 18ನೇ ನವೆಂಬರ್ 2025ರ ಸೋಮವಾರದಂದು ಮುಂಜಾನೆ 9 ಗಂಟೆಗೆ ಜಿಯಾರತ್ ಜರುಗಲಿದೆ. ಕಾರಣ ಹಜರತ್ ಹೈದರ್ಪೀರ್ ದರ್ಗಾದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ 3 ದಿನಗಳ ಕಾಲ ಜರುಗುವ ಉರ್ಸೆ ಶರೀಫ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಜರತ್ ಹೈದರ್ಪೀರ್ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಮುತವಲ್ಲಿ ಅಬ್ದುಲ್ ರಜಾಕ್, ಲೇಟ್ ಅಬ್ದುಲ್ ಹಮೀದ್ ಸಾಬ್ ಅವರು ಮನವಿ ಮಾಡಿದ್ದಾರೆ. अस्सलाम वालेकुम रहमतुल्लाहि व बरकातहू। हज़रत हैदरपीर रहमतुल्लाहि अलैहि बारगाह का संदल है। आज उर्स शरीफ है।
कल इंशाल्लाह चिरागा होंगे, परसों ज़ियारत होगी, 16 को संदल, 17 को ज़ियारत, 17 को चिरागा होंगे, 18 को ज़ियारत से संदल नांगली शरीफ, नांगली गांव से बारगाह को जाता है, हज़रत हैदर की दरगाह। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.